ಮುಖ್ಯ ನ್ಯಾಯಮೂರ್ತಿ ಸಿಜಿಐ ಬಿಆರ್ ಗವಾಯಿ ಅವರು ಸಮಾಜದ ಹಲವು ವಲಯಗಳಿಂದ ವ್ಯಕ್ತವಾದ ಆಕ್ರೋಶದ ನಡುವೆ ದೆಹಲಿ ಎನ್ಸಿಆರ್ನಲ್ಲಿ ಬೀದಿ ನಾಯಿಗಳನ್ನು ತೆರವುಗೊಳಿಸುವ ಆದೇಶವನ್ನು ಮರುಪರಿಶೀಲಿಸುವ ಭರವಸೆ ನೀಡಿದ್ದಾರೆ. ಸೋಮವಾರ ಸುಪ್ರೀಂ ಕೋರ್ಟ್ ದೆಹಲಿ ಎನ್ಸಿಆರ್ನ ಎಲ್ಲಾ ಸ್ಥಳಗಳಿಂದ ಎಲ್ಲಾ ಬೀದಿಗಳ ನಾಯಿಗಳನ್ನು 8 ವಾರದೊಳಗೆ ತೆರವುಗೊಳಿಸಿ ಪೌರಾಡಳಿತ ಸಂಸ್ಥೆಗಳು ನಿರ್ಮಿಸುವ ವಿಶೇಷ ನಾಯಿ ಆಶ್ರಯದಲ್ಲಿ ಕೇಂದ್ರಗಳಲ್ಲಿ ಇರಿಸುವಂತೆ ಆದೇಶಿಸಿತು. ನಾಯಿ ಕಚ್ಚುವಿಕೆ ಮತ್ತು ಹುಚ್ಚುನಾಯಿ ಕಾಯಿಲೆಯ ಪ್ರಕರಣಗಳನ್ನು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ತೆಗೆದುಕೊಳ್ಳಲಾದ ಈ ತೀರ್ಮಾನ ಮಿಶ್ರ ಪ್ರತಿಕ್ರಿಯೆಗಳನ್ನ ಮೂಡಿತು. ನ್ಯಾಯಮೂರ್ತಿಗಳಾದ ಜೆಬಿ ಪರ್ಡಿವಾಲಾ ಮತ್ತು ಆರ್ ಮಹದೇವನ್ ಅವರು ಪೀಠವು ಎಲ್ಲಾ ಪ್ರದೇಶಗಳನ್ನು ಬೀದಿ ನಾಯಿಗಳಿಂದ ಮುಕ್ತಗೊಳಿಸಬೇಕು ಹಾಗೂ ಯಾವುದೇ ರೀತಿಯ ಸಂಧಿಗೆ ಅವಕಾಶ ಇರಬಾರದು ಎಂದು ತಿಳಿಸಿತು. ಹಿಡಿದ ಪ್ರಾಣಿಗಳನ್ನ ಮತ್ತೆ ಬೀದಿಗೆ ಬಿಡಬಾರದು ಎಂಬುದು ಸ್ಪಷ್ಟಪಡಿಸಿತು. ಹಿಡಿದ ಕಾರ್ಯಾಚರಣೆಯನ್ನ ಅಡ್ಡಿಪಡಿಸಲು ಯತ್ನಿಸುವ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಯ ವಿರುದ್ಧ ಅವಮಾನ ಪ್ರಕರಣ ಹೂಡುವಂತೆ ಆದೇಶ ನೀಡಿತು. ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆ ಬೀದಿ ನಾಯಿಗಳನ್ನ ಹಿಡಿಯುವ ಅಥವಾ ಕೂಡಿಸುವ ಕಾರ್ಯವನ್ನ ತಡೆಹಿಡಿಯಲು ಪ್ರಯತ್ನಿಸಿದರೆ ನಾವು ಅಂತಹ ಪ್ರತಿರೋಧದ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಎಂದು ನ್ಯಾಯಮೂರ್ತಿ ಪರ್ಡಿವಾಲಾ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಬೆಂಗಳೂರು.